ಕಮ್ ಆನ್ ಭಾಗ್ಯ, ಲೆಟ್ಸ್ ಡ್ಯಾನ್ಸ್. ಬೇಡ ರೀ, ನನಗೆ ಡ್ಯಾನ್ಸ್ ಬರಲ್ಲ. ಡೋಂಟ್ ವರಿ, ಇದೇನಾದರೂ ಕಾಂಪಿಟೇಷನ್? ಫ್ಲೋರ್ಗೆ ಇಳಿದ್ರೆ ತಾನಾಗೆ ಬರುತ್ತೆ. ಡ್ಯಾನ್ಸ್ ಬರಲ್ಲ ಅಂದೆ, ಮತ್ತೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಥ್ಯಾಂಕ್ ಯು. ಎಲ್ರಿಗಿಂತ ಮೊದಲು ನನಗೆ ಬರ್ತ್ಡೇ ವಿಶ್ ಮಾಡಿದೆ. ಮತ್ತು ಗಿಫ್ಟ್ ಎಲ್ಲಿ? ಗಿಫ್ಟು ನಿಮ್ಮಂಥ ದೊಡ್ಡವ್ರಿಗೆ ನಾನೇನು ಗಿಫ್ಟ್ ಕೊಡಲಿ, ಅದಕ್ಕೆ ನಾನೇನು ತರಲಿಲ್ಲ. ನಿಮ್ಮ ಹತ್ರ ಪ್ರತಿಯೊಂದು ಇರುತ್ತಲ್ಲ. ಹಾಗಾದರೆ ನನ್ನ ಹತ್ರ ಇಲ್ದಿರೋದು ನಿನ್ನ ಹತ್ರ ಇರೋದು ನನಗೆ ಕೊಡು. ಅದು ಕೊಟ್ಟರೆ ನನಗೆ ಬರ್ತ್ಡೇ ಗಿಫ್ಟ್ ಕೊಟ್ಟ ಹಾಗೆ ಆಗುತ್ತೆ. ಏನದು? ಏನು ಕೇಳಿದ್ರು ಕೊಡ್ತೀಯಾ? ಅದೇನು ಬೇಕೋ ಕೇಳಿ. ಏನು ಕೇಳಿದ್ರು ಕೊಡ್ತೀಯಾ? ಹಾಗಾದರೆ ಮುತ್ತು ಕೊಡು. ನನಗೊಂದು ಮುತ್ತು ಬೇಕು. ಸಿಟಿ ಹುಡುಗರ್ನ ಅಷ್ಟು ಸುಲಭವಾಗಿ ನಂಬಾರ್ದು. ಅಂತ ಹುಡುಗರಿಂದ ಅಪಾಯ ಜಾಸ್ತಿ. ಏನು ಯೋಚನೆ ಮಾಡ್ತಿದ್ಯಾ? ಮುತ್ತು ಕೊಡ್ತೀಯಾ? ಚಿಕ್ಕಿ, ನಿಮ್ಮ ಹತ್ರ ಮಾತಾಡ್ಬೇಕು, ಸ್ವಲ್ಪ ಪಕ್ಕಕ್ಕೆ ಬರ್ತೀರಾ? ಏನು? ಏನಾಯ್ತು? ಚಿಕ್ಕಿ, ಅದು ಯಾಕಿಷ್ಟು ಗಾಬರಿ? ಏನಾಯ್ತು ಹೇಳು. ಚಿಕ್ಕಿ, ಅವರು 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 ಅಂದ್ರೆ ಯಾರು? ಅವರೇ ಚಿಕ್ಕಿ, ಮಿತ್ರ ಅವರು. ಏನಂತೆ? ಅವ್ರ ಬರ್ತ್ಡೇಗೆ ಗಿಫ್ಟ್ ಕೊಡು ಅಂದ್ರು.
ಗಿಫ್ಟಾ? ಅವ್ರಿಗೆ ಚಾಕ್ಲೇಟೋ ಬಿಸ್ಕೆಟ್ ಪ್ಯಾಕೆಟೋ ಕೊಟ್ರೆ ಆಗಲ್ಲ. ದುಬಾರಿ ಗಿಫ್ಟ್ ಕೊಡ್ಬೇಕು. ಅದು ನಮ್ಮಿಂದ ಆಗೋದಿಲ್ಲ. ಸುಮ್ನಿರು. ಅನಾವಶ್ಯಕ ಖರ್ಚು. ಅಯ್ಯೋ, ಅವರು ಕೇಳಿದ್ದು ಅದಲ್ಲ ಚಿಕ್ಕಿ. ಏನು? ಅವರು ಬರ್ತ್ಡೇ ಗಿಫ್ಟ್ ಆಗಿ ಮುತ್ತು ಕೊಡು ಅಂದ್ರು ಚಿಕ್ಕಿ. ಏನು? ಮುತ್ತ? ನನ್ಗೆ ಭಯ ಆಗಿ ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ. ಕರೆಕ್ಟ್ ಟೈಮಲ್ಲಿ ಹೇಳ್ಬೇಕಾಗಿರೋ ವಿಷಯನ ನಂಗೆ ಹೇಳಿದ್ಯಮ್ಮ. ಇದೇ ಕಾರಣ ಇಟ್ಕೊಂಡು ಸರಿಯಾಗಿ ಗಲಾಟೆ ಮಾಡ್ತೀನಿ. ಆಗ ಈ ಮದ್ವೆ ಮುರಿದು ಭಾಗ್ಯನ ಮನೆಗ್ ಕರ್ಕೊಂಡು ಹೋಗ್ಬೋದು. ಎಷ್ಟು ಧೈರ್ಯ ಅವನ್ಗೆ ಈ ತರ ಕೇಳೋದಕ್ಕೆ? ಮದ್ವೆ ಆಗೋಕ್ ಮುಂಚೆನೆ ಮುತ್ ಕೇಳ್ತಾನ? ನಡಿ, ಅವನ್ನ ನೋಡ್ಕೋತೀನಿ ನಾನು. ಚಿಕ್ಕಿ ಚಿಕ್ಕಿ, ಬೇಡ ಚಿಕ್ಕಿ, ಬೇಡ. ಏನ್ ಬೇಡ? ಹ? ಅಲ್ಲ, ನಾನ್ ನಿನ್ಗೇನ್ ಹೇಳಿದ್ದೆ? ಸಿಟಿ ಹುಡುಗರ್ನ ಹಾಗೆಲ್ಲ ನಂಬಾರ್ದು, ಅವಕಾಶ ನೋಡಿ ಅವ್ರ ವರ್ತನೆ ಬದ್ಲಾಗತ್ತೆ ಅಂತ ಹೇಳಿದ್ನಾ ಇಲ್ವಾ? ನನ್ ಮಾತ್ ಕೇಳಿದ್ಯಾ? ಹೇಳು. ನೋಡು, ಇನ್ನ ಈ ಮದ್ವೆ ಸಂಬಂಧನೇ ಗಟ್ಟಿಯಾಗಿಲ್ಲ, ಆಗ್ಲೇ ಮುತ್ ಕೇಳ್ತಾ ಇದಾನೆ ಅಂದ್ರೆ ನಾಳೆ ಇನ್ನೇನೇನ್ ಕೇಳ್ತಾನೋ ಏನೋ. ಅಯ್ಯೋ, ಅವ್ರ ಬಗ್ಗೆ ನಾವು ಅಷ್ಟು ತಪ್ಪಾಗಿ ಯೋಚನೆ ಮಾಡೋದ್ ಬೇಡ ಅನ್ಸುತ್ತೆ. ಯಾಕೆ ಯೋಚನೆ ಮಾಡ್ಬಾರ್ದು ಭಾಗ್ಯ? ಇದೆಲ್ಲ ನಿಂಗೆ ಅರ್ಥ ಆಗ್ತಿದ್ಯಾ? ಸರಿ, ಈಗ ಅವ್ನ್ ಒಳ್ಳೆಯವನೇ ಅನ್ಕೋ. ಇವಾಗ ಇದನ್ನೆಲ್ಲ ಕೇಳಿ ನಾಳೆ ಅವನ ಆಸೆ ತೀರದ್ಮೇಲೆ ನಿನ್ನ ಮದ್ವೆ ಮಾಡ್ಕೊಳ್ತಿದ್ರೆ? ಅದಕ್ಕೆ ಈ ಶ್ರೀಮಂತ ಹುಡುಗರನ್ನ ನಂಬಾರ್ದು ಅಂತ ಹೇಳೋದು. ಚಿಕ್ಕಿ, ಭಾಗ್ಯ, ನೀನ್ ಸುಮ್ನಿರಮ್ಮ. ಹೇಳೋದನ್ನ ಕರೆಕ್ಟ್ ಆಗಿ ಕೇಳು. ಹೇಗೂ ಅವ್ನ ನಿಜ ಸ್ವರೂಪ ಈಗ ಹೊರಗಡೆ ಬಂದಿದ್ರಿಂದ ನಾವು ಈ ಸಂಬಂಧದ ಬಗ್ಗೆ ಗಟ್ಟಿ ನಿರ್ಧಾರ ತಗೊಳ್ಳೇಬೇಕು. ಇಲ್ದಿದ್ರೆ ನಿನ್ ಮರ್ಯಾದೆ, ನನ್ ಮರ್ಯಾದೆ ಎಲ್ಲ ಮಣ್ಪಾಲಾಗೋಗುತ್ತೆ. ಹಾಗಲ್ಲ ಚಿಕ್ಕಿ, ಅವ್ರಂತವ್ರು. ಭಾಗ್ಯ, ಚೆನ್ನಾಗಿ ಯೋಚನೆ ಮಾಡು. ಹುಷಾರಾಗಿ ನಾನು ಹೇಳೋದನ್ನ ಕೇಳು. ಜಗದೀಶ್ ಕೂಡ ಒಳ್ಳೆಯವನಲ್ಲ ಅಂತ ನಮ್ಗೆ ಆಮೇಲೆ ತಾನೇ ಗೊತ್ತಾಗಿದ್ದು. ಮದ್ವೆ ಕ್ಯಾನ್ಸಲೇ ಆಗ್ಬಿಡ್ತು. ಅವತ್ತು ತಾತ ತೀರ್ ಹೋಗಿದ್ರಿಂದ ಆ ಮದ್ವೆನೂ ಕ್ಯಾನ್ಸಲ್ ಆಗ್ಬಿಡ್ತು. ಈಗ ಕೂಡ ಸಂಬಂಧ ಓಕೆ ಆದ್ಮೇಲೆ ಆ ಹುಡುಗ ನಿನ್ಗೆ ಒಳ್ಳೆಯವನಲ್ಲ ಅಂತ ಗೊತ್ತಾಗಿ ಈ ಸಂಬಂಧ ನಿಂತು ಹೋದ್ಮೇಲೆ ನಮ್ಗೆ, ಮುಖ್ಯವಾಗಿ ನಿನಗೆ ಎಂತ ಅವಮಾನ ಅದು ಗೊತ್ತಾ? ಅದಕ್ಕೆ ಎಲ್ಲ ಒಪ್ಪಿ ಆಮೇಲೆ ನಾವು ನಿಷ್ಠುರ ಆಗೋದಕ್ಕಿಂತ ಈ ಸಂಬಂಧನ ಈಗ್ಲೇ ನಾವು ಬೇಡ ಅನ್ನೋದು ಒಳ್ಳೇದು. ಭಾಗ್ಯ, ಈಗ್ಲೇ ನಾವಿಲ್ಲಿಂದ ಹೊರಟು ಬಿಡೋಣ. ಇವರು ಬೇಡ, ಇವ್ರ ಸಂಬಂಧನೂ ಬೇಡ. ಹೇಳ್ಬೇಕು ಅಂದ್ರೆ ನಿನ್ ತಂಗಿ ತಮ್ಮನ್ ಭವಿಷ್ಯ ನಿಂತಿರೋದು ನಿನ್ ನಿರ್ಧಾರದ ಮೇಲೆನೆ. ಅದನ್ನ ರೂಪಿಸ್ಬೇಕಾದವಳು ನೀನೇನೆ ಅಲ್ವಾ ಅಮ್ಮ? ಏನಂತೀಯ ಭಾಗ್ಯ? ಚಿಕ್ಕಿ, ನನ್ಗೇನು ಅರ್ಥ ಆಗ್ತಿಲ್ಲ. ಆ ಹುಡುಗನ್ ಬಗ್ಗೆ ಅವ್ನ್ ಹೇಗೆ ಅಂತ ಇಷ್ಟೆಲ್ಲ ಗೊತ್ತಾದ್ಮೇಲೂ ಇನ್ನು ಅವನ್ ಬಗ್ಗೆ ಅರ್ಥ ಆಗೋದ್ ಏನಿದ್ಯಮ್ಮ? ಭಾಗ್ಯ, ನನ್ ಮಾತ್ ಕೇಳು. ಈ ಸಂಬಂಧ ನಮ್ಗೆ ಬೇಡ. ಅರ್ಥ ಆಗ್ತಿದ್ಯಾ? ಚಿಕ್ಕಿ, ಸರಿ ಚಿಕ್ಕಿ. ಸರಿ, ನಿನ್ ಚಿಕ್ಕಪ್ಪ ಎಲ್ಲಿದ್ದಾರೆ ಅಂತ ನೋಡಿ ಈಗ್ಲೇ ಅಲ್ಲಿಂದ ಹೊರಟ್ಬಿಡೋಣ. ಎಲ್ಲಿದ್ದಾರೆ ಇವರು? ಯಾವಾಗ್ಲೂ ನನ್ ಸೆರಗ್ ಹಿಡ್ಕೊಂಡು ನನ್ ಹಿಂದೆನೆ ತಿರ್ಗೋರು ಈಗ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಮ್ಮ, ಏನ್ ಹುಡುಕ್ತಿದ್ಯಾ? ಶಾಲಿನಿ, ಈಗ್ಲೇ ನಾವಿಲ್ಲಿಂದ ಹೊರಡ್ಬೇಕು. ನಿಮ್ಮಪ್ಪ ಎಲ್ಲಿದ್ದಾರೆ ನೋಡು. ಯಾಕಮ್ಮ? ನಿಂಗ್ ಬೇಕಾಗಿರೋ ಹಾಗೆ ಎಲ್ಲ ನಡೀತಾ ಇದೆ ಬೇಬಿ. ಏನ್ ಹೇಳ್ತಿದ್ಯಾ?
ಆ ಮಿತ್ರ ಮಾಡಿದ ಚೇಷ್ಟೆಯಿಂದ ಭಾಗ್ಯ ಬೇಜಾರಾಗಿದ್ದಾಳೆ. ಹೌದಾ? ಅದನ್ನ ಭಾಗ್ಯ ಅಪಾರ್ಥ ಮಾಡ್ಕೊಂಡಿದ್ದಾಳೆ. ಅದೇ ಅವಕಾಶನ ನಾನು ಸರಿಯಾಗಿ ಯೂಸ್ ಮಾಡ್ಕೊಂಡೆ. ಈ ಸಂಬಂಧ ಬೇಡ ಅಂತ ಭಾಗ್ಯ ಕೂಡ ಓಕೆ ಅನ್ಬಿಟ್ಲು ಬೇಬಿ. ಎಷ್ಟೊಳ್ಳೆ ಗುಡ್ ನ್ಯೂಸ್ ಹೇಳ್ದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾವೆಲ್ಲ ಇಲ್ಲಿ ಜಾಸ್ತಿ ಹೊತ್ತಿರ್ಬಾರ್ದು, ಬೇಗ ಹೊರಟ್ಬಿಡೋಣ. ನಿಮ್ಮಪ್ಪ ಎಲ್ಲಿದಾರೋ ಏನೋ, ನಡಿ. ಭಾಗ್ಯ 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 ಸಾರಿ ಮೇಡಮ್, ನೋಡ್ಲಿಲ್ಲ ಮೇಡಮ್. ಸಾರಿ ಮೇಡಮ್. ಪರವಾಗಿಲ್ಲ, ಹೋಗ್ಲಿ ಬಿಡಿ. ಇಟ್ಸ್ ಓಕೆ. ನೀನು ಓಕೆ ಸರ್. ರಿಯಲಿ ಸಾರಿ ಮೇಡಮ್. ಇರ್ಲಿ ಬಿಡಿ. ಭಾಗ್ಯ, ಡ್ರೆಸ್ ಹಾಳಾಗೋಯ್ತಲ್ಲ. ಪರವಾಗಿಲ್ಲ. ಜ್ಯೂಸ್ ಎಲ್ಲ ಬಿದ್ದಿದೆ. ಪರವಾಗಿಲ್ಲ ಅಂದ್ರೆ ಬಾ, ಕ್ಲೀನ್ ಮಾಡ್ಕೊಳ್ಳುವಂತೆ. ಬೇಡ. ಬಾ ಅಂತ ಹೇಳಿದ್ನಲ್ಲ. ಬಾ ಭಾಗ್ಯ. ತೊಂದರೆ ಏನಿಲ್ಲ. ನೋಡು, ಹೀಗೆ ಚೆನ್ನಾಗಿರಲ್ಲ. 2 ಮಿನಿಟ್ಸಲ್ಲಿ ಕ್ಲೀನ್ ಆಗೋಗುತ್ತೆ. ಬಾ ಬಾ. ಬಾ. ಭಾಗ್ಯ, ಅವಳ ಮೇಲೆ ಜ್ಯೂಸ್ ಬಿದ್ದಿದೆ. ಕ್ಲೀನ್ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ವೇಟ್. ಒಂದ್ ನಿಮಿಷ. ಬಾ. ಅಮ್ಮ, ಮಿತ್ರ ಭಾಗ್ಯನ ಒಳಗಡೆ ಕರ್ಕೊಂಡೋದ. ಹೋಗ್ಲಿ ಬಿಡು, ಯಾಕಿಷ್ಟು ಟೆನ್ಷನ್ನು? ರೂಮ್ಗೊಳಗೆ ಕರ್ಕೊಂಡು ಹೋಗಿ ಅವ್ನು ಇನ್ನೇನಾದ್ರೂ ಮಾಡಿದ್ರೆ ಭಾಗ್ಯ ಚೆನ್ನಾಗಿ ಕ್ಲಾಸ್ ತಗೋತಾಳೆ. ಪೀಡೆ ಕಳಿಯುತ್ತೆ, ನಮ್ ರೂಟ್ ಕೂಡ ಕ್ಲಿಯರ್ ಆಗುತ್ತೆ. ತಗೋ, ಕ್ಲೀನ್ ಮಾಡ್ಕೋ. ಬರ್ತ್ಡೇ ವಿಶ್ ಮಾಡಿದೆ. ನನ್ನ ಗಿಫ್ಟಲ್ಲಿ ಅದೇನ್ ಬೇಕು ನೀವು ಕೇಳಿ. ನನಗೊಂದು ಮುತ್ತು ಬೇಕು. ಈಗೇನಾದ್ರೂ ಮಾಡಿದ್ರೆ ಇದ್ರಲ್ಲೇ ಹೊಡಿಬೇಕು. ಅಮ್ಮ, ಏನು ಇನ್ನೂ ಅವ್ರು ಆಚೆ ಬಂದಿಲ್ಲ? ಇದೆಲ್ಲ ನಮ್ಮ ಒಳ್ಳೇದಕ್ಕೆ ಬಿಡೆ. ಅವನು ಒಳಗಡೆ ಭಾಗ್ಯನ್ ಜೊತೆ ತಪ್ಪಾಗಿ ನಡ್ಕೊಂಡ್ರೆ ಭಾಗ್ಯ ಕೂಗ್ಕೊಂಡು ಹೊರಗಡೆ ಓಡ್ ಬರ್ತಾಳೆ. ಆಗ ಕಡ್ಡಿನ ಗುಡ್ಡ ಮಾಡಿ ಗಲಾಟೆ ಮಾಡಬಹುದು.
ಇವ್ರನ್ನ ಬೇಡ ಅಂದು ಇಲ್ಲಿಂದ ತಕ್ಷಣ ಹೊರಡಬಹುದು. ಯಾಕೆ ಭಾಗ್ಯ, ಯಾಕೆ ಒಂಥರ ಇದೆಯಾ? ಯಾಕಿಷ್ಟು ಬೇರ್ತಾ ಇದೆಯಾ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದು ಅದು ಯಾಕೀ ಗಾಬರಿ? ಯಾಕಿಷ್ಟು ಭಯ ಪಟ್ಕೊಂಡಿದ್ಯಾ? ಅದು ನನ್ಗೊಂದು ಮುತ್ತು ಬೇಕು. ಅರ್ಥ ಆಯ್ತು. ನಾನು ನಿನ್ನ ಮುತ್ತು ಕೇಳಿದ್ದಕ್ಕೆ ತಾನೆ? ನಿನಗಿಷ್ಟ ಇಲ್ಲದೆ ಇದ್ರು ಎಲ್ಲಿ ಫೋರ್ಸ್ ಮಾಡ್ತೀನೋ ಅಂತ ಟೆನ್ಷನ್ ಆಗ್ತಿದ್ಯಾ? ನೋಡು ಭಾಗ್ಯ, ನೀನು ತುಂಬ ತಲೆ ಕೆಡಿಸ್ಕೊತಾ ಇದೆಯಾ. ನಾನು ಅಷ್ಟು ಯೋಚನೆ ಮಾಡಲ್ಲ. ಭಾಗ್ಯ, ಹೆಣ್ಣು ಮಕ್ಕಳಿಗೆ ಅಲ್ಲ, ಗಂಡು ಮಕ್ಕಳಿಗೂ ಮಿತಿ ಅನ್ನೋದಿರುತ್ತೆ, ಇರಬೇಕು ಕೂಡ. ನಾನು ಯಾವತ್ತೂ ಆ ಮಿತಿ ಮೀರಲ್ಲ. ಯಾಕಂದ್ರೆ ನನ್ನ ಅಪ್ಪ ಅಮ್ಮ ನನಗೆ ಆ ಸಂಸ್ಕಾರ ಕೊಟ್ಟಿದ್ದಾರೆ. ನಿನಗೊಂದು ವಿಷಯ ಗೊತ್ತಾ? ಒಬ್ಬ ಹುಡುಗ ಕೇಳೋದು ಅದೇನೇ ಆದರೂ ಆ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ, ಅವಳಿಗೇನಾದರೂ ಅನ್ಕಂಫರ್ಟಬಲ್ ಅನ್ಸಿದ್ರೆ ಆ ಹುಡುಗ ತಕ್ಷಣ ಸುಮ್ಮನಾಗಬೇಕು. ಆ ಹುಡುಗಿ ಅಭಿಪ್ರಾಯನ ಗೌರವಿಸಲೇಬೇಕು. ಅದು ಸಂಸ್ಕಾರ. ಆ ಸಂಸ್ಕಾರ ನನಗಿದೆ. ನಂಗೆ ಮುತ್ತು ಕೊಡು ಅಂತ ಕೇಳಿದೆ, ಆದರೆ ನಿನ್ ಮೇಲಿರೋ ಆಸೆಯಿಂದ ಕೇಳಿದ್ದಲ್ಲ, ಮಮಕಾರದಿಂದ ನಾನು ಕೇಳಿದ್ದೆ. ಹಲೋ ಭಾಗ್ಯ ಅವರೇ, ಮದ್ವೆಗೆ ಮುಂಚೆ ಕೆಲವು ತಪ್ಪುಗಳು ಹುಡುಗಿರಾಗ್ಲಿ ಹುಡುಗರಾಗ್ಲಿ ಅದು ಯಾರು ಮಾಡಿದ್ರು ತಪ್ಪೆ. ಅರ್ಥ ಆಯ್ತಾ? ಸಾರಿ. ಇಟ್ಸ್ ಓಕೆ. ಅದೆಲ್ಲ ಮನಸ್ಸಿಂದ ತೆಗೆದು ಹಾಕು. ರಿಲ್ಯಾಕ್ಸ್. ಓಕೆ, ಸರಿ, ಹೋಗೋಣ ಬಾ. ಏನಿದು? ಯಾಕೇನು ಬರ್ತಿಲ್ಲ? ನನ್ಗಾದ್ರೂ ಏನ್ ಗೊತ್ತೇ, ನಾನಂತೂ ಅವಳಿಗೆ ಚೆನ್ನಾಗಿ ಹೇಳ್ ಕಳ್ಸಿದ್ದೆ. ಏನಾಗ್ತಿದ್ಯೋ ಏನೋ. ಅಮ್ಮ ನೋಡ್ದಾ? ಇಬ್ರು ಕೈ ಕೈ ಹಿಡ್ಕೊಂಡು ಜೊತೆಗ್ ಬರ್ತಿದಾರೆ. ಏನೇ ಹೀಗಾಗೋಯ್ತು? ನಾವ್ ಅನ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಇಬ್ರು ತುಂಬಾ ಹತ್ರ ಆಗ್ತಿದಾರೆ. ಲೆಕ್ಕ ತಪ್ಪ ಹೋಗಿದೆ. ಅದೆಲ್ಲ ನನ್ ಗೊತ್ತಿಲ್ಲ ಅಮ್ಮ. ಅವ್ರನ್ನ ಹೇಗಾದ್ರೂ ದೂರ ಮಾಡ್ಬೇಕು. ಏನ್ ಮಾಡ್ಬೇಕೆ? ಏನಾದ್ರೂ ಮಾಡಿ ಈ ಪಾರ್ಟಿನ ಹಾಳ್ ಮಾಡ್ಬೇಕು. ಅದಕ್ಕೆ ಕಾರಣ ಭಾಗ್ಯನೇ ಅಂತ ಪ್ರೂವ್ ಮಾಡ್ಬೇಕು.
ರಾಣಿ ನೀನ್ ಇಲ್ಲೇ ಕೂತ್ಕೊಂಡಿರು, ನಾನು ಈಗ್ಲೇ ಬರ್ತೀನಿ. ಬೇಗ ಬಂದ್ಬಿಡು. ಸರಿ. ನಾನಿ ಒಬ್ನೇ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಏನಿಲ್ಲ, ಕೂತಿದ್ದೀನಿ. ಬೋರ್ ಆಗ್ತಿದ್ಯಾ? ಏಯ್ ಸುಳ್ಳು, ನಿಂಗೆ ಬೋರ್ ಆಗ್ತಿದೆ, ನಂಗ್ ಚೆನ್ನಾಗ್ ಗೊತ್ತು. ಹಾ ಅಲ್ಲೋಡು, ಅಲ್ಲೆಲ್ರೂ ಡಾನ್ಸ್ ಮಾಡ್ತಿದಾರಲ್ಲ, ಅವ್ರ ಜೊತೆ ನೀನು ಡಾನ್ಸ್ ಮಾಡ್ತಿರು. ಅಯ್ಯೋ ಅಕ್ಕ ಬೇಡ ಅಂದ್ಲು, ಇಲ್ಲೇ ಕೂತಿರು ಅಂದ್ಲು. ನಿನಗೆ ಇಲ್ಲೇ ಹೇಗೆ ಕೂತಿದ್ರೆ ಬೋರ್ ಆಗಲ್ವಾ? ಹೋದ್ರೆ ಏನು ಆಗಲ್ಲ, ನೀನ್ ಹೋಗಿ ಡಾನ್ಸ್ ಮಾಡು. ನೋಡು, ನಿಂಗೆ ಡಾನ್ಸ್ ಮಾಡ್ಬೇಕು ಅನ್ನಿಸ್ತಿದೆ, ಹೌದಾ ಅಲ್ವಾ? ಹೋಗು, ಅಲ್ಲಿ ಹೋಗಿ ಡಾನ್ಸ್ ಮಾಡು. ಅವ್ರೇನು ಅನ್ನಲ್ವಾ? ಏನು ಅನ್ನಲ್ಲ, ಇದು ನಮ್ಮನೇನೆ ಅಲ್ವಾ?